ಇವತ್ತು RCB ಸಪೋರ್ಟ್ ಮಾಡಕ್ಕೆ RCB ಜರ್ಸಿ ಕಲರ್ನೇ ಹಾಕೊಂಡ್ ಬಂದಿದ್ದಾರೆ, ರೆಡ್ ಕಲರ್. ಎಸ್, ಮೂವಿಂಗ್ ಆನ್. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾಗಳನ್ನ ನೀಡಬೇಕು ಅಂತ ಒಂದು ಕನಸನ್ನ ಹೊತ್ಕೊಂಡು ಇಂಡಸ್ಟ್ರಿಗೆ ಬಂದವರು. ಇದುವರೆಗೂ 5 ಸಿನಿಮಾಗಳನ್ನ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರ ಒಂದು ಸೂಪರ್ ಹಿಟ್ ಸಿನಿಮಾ ಬಂತು, ಅದೇ ದಮಯಂತಿ. ದಮಯಂತಿ ಸಿನಿಮಾದ ನಿರ್ಮಾಪಕರು, ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ನ ಮಾಲೀಕರು, ಹಾಗೆ ಈಗ ಒಂದು ಹೆಮ್ಮೆಯ ಕನ್ನಡ ಸಿನಿಮಾ ಸೂತ್ರಧಾರಿ ಇದರ ನಿರ್ಮಾಪಕರು ಕೂಡ ಹೌದು. ಜೋರಾದ ಚಪ್ಪಾಳದಿಗೆ ವೇದಿಕೆಗೆ ಸ್ವಾಗತಿಸಿ ನವರಸನ್ ಸರ್. ಎಲ್ರಿಗೂ ನಮಸ್ಕಾರ. ಭಾನುವಾರ ಇವತ್ತು ಎಲ್ಲ RCB ಮ್ಯಾಚ್ ನೋಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಇನ್ನೂ ಮಿಕ್ಕಿದವರು ಅಷ್ಟು ಜನ ಇಲ್ಲಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಒಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಸಿಗೋದು ತುಂಬ ಕಷ್ಟ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟಲ್ಲಿ ರಿಲೀಸ್ ಆಗ್ತದೆ. ಬಟ್ ಎಲ್ಲರ ಜೊತೆನೂ ಫೈಟ್ ಮಾಡ್ತೀವಿ ನಾವು. ಪ್ರತಿ ಲ್ಯಾಂಗ್ವೇಜ್ ಜೊತೆನೂ ಫೈಟ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ಕೋಬೇಕು ನಾವು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರೋವಂಥ ಟೈಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಿತ್ರಗಳು ಬರ್ತಾ ಇದೆ. ಆ ಥರ ಸಾಲಲ್ಲಿ ನಮ್ಮದು ಒಂದು ಸೂತ್ರಧಾರಿ ಆಗಲಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಇವತ್ತು ಈ ಈವೆಂಟು ಇಷ್ಟು ಅದ್ಭುತವಾಗಿ ಆಗಿದ್ದಕ್ಕೆ ಕಾರಣ ನಮ್ಮ ಸಾಯಿಗೋಲ್ಡ್ ಶರವಣ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಮಂತ್ರಿ ಮಾಲ್ ಅವರು ಈ ಈವೆಂಟ್ಗೆ ನಮಗೆ ಜಾಗ ಕೊಟ್ಟು ಸಪೋರ್ಟ್ ಮಾಡಿದ್ರು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಈ ಎಂಟೈರ್ ಈವೆಂಟ್ ನಡೀತಿದೆ ಅಂದರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತಿರೋ ಅಂತ ನಮ್ಮ ಚೇತನ್ ಗೌಡ್ರು, ಜಗದೀಶ್ ಅವರು, ನಮ್ಮ ರಾಜೇಶ್ ಅವರು, ನಮ್ಮ GT ಸುರೇಶ್ ಅವರು ಆಗ್ಬೋದು, ಪ್ರತಿಯೊಬ್ಬರು, ಇನ್ನು ನನ್ನ ಗಜೇಂದ್ರ ಸರ್, ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು. ಯಾಕೆಂದರೆ ಈ ಈವೆಂಟಲ್ಲಿ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಿಲ್ಲ. ಖಂಡಿತವಾಗ್ಲೂ ಇನ್ನೂ 4 ಈವೆಂಟ್ಗಳಿದೆ. ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಡ್ತೀನಿ ಮಾತಾಡೋದಕ್ಕೆ. ಈ ಸೂತ್ರಧಾರಿ ಸಿನಿಮಾ May 9 ರಿಲೀಸ್ ಆಗ್ತಿದೆ. ನನ್ನ ಒಂದು ಸಿನಿಮಾ ದಮಯಂತಿ ಆದ್ಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ. ಅವನು ಹೊಸ ಹುಡುಗ. ತುಂಬಾ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡಬೇಕು, ಅವ್ರಿಗೊಂದು ಸ್ಟೆಪ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ. ಅದಕ್ಕೆ ನಾನೀಗ ಹೊಸ ಕಲಾವಿದರಿಗಾಗ್ಬೋದು, ಹೊಸ ನಿರ್ದೇಶಕರಿಗಾಗ್ಬೋದು, ಈ ತರ ಪ್ರತಿಯೊಬ್ಬೊಬ್ರು ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ಬರನ್ನ ಕರ್ಕೊಂಡ್ ಬರ್ತಾ ಇರ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಕಿರಣ್ಗೆ ಈ ಸಿನಿಮಾ ಒಳ್ಳೇದಾಗಬೇಕು. ಕಿರಣ್ ಬಾ. ಎಲ್ಲರೂ ಈ ಹುಡುಗನ ಆಶೀರ್ವಾದ ಮಾಡಿ. ತುಂಬಾ ಡೆಡಿಕೇಶನ್, ಹಾರ್ಡ್ ವರ್ಕು. ಯಾಕಂದ್ರೆ ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೇ ಗೆಲ್ತಾರೆ. ಆ ಶ್ರದ್ಧೆ ಇವನಲ್ಲಿದೆ, ಗೆಲ್ತಾನೆ. ಥ್ಯಾಂಕ್ ಯು ಕಿರಣ್. ಮಾತು ಈ ನೆಕ್ಸ್ಟ್ ಆಡಿಯೋ ಅಂತೆ, ಯಾಕಂದ್ರೆ ಈವೆಂಟು ಲೇಟ್ ಆಗ್ತಿದೆ. ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್ ಆಗ್ಬೋದು, ಮತ್ತೆ ನಮ್ಮ ಸಿನಿಮಾದ ಮೇನ್ ಪಿಲ್ಲರ್ ಆಗಿ ನಿಂತ PKS ದಾಸ್ ಕ್ಯಾಮ್ರಾಮನ್ ಅವ್ರಿಗೆ, ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ, ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಅವ್ರಿಗೆ, ಸಂಜನಾನಂದ್, ಹಾಗೂ ಇನ್ನು ಎಲ್ಲ ನಟರು ನಟಿಯರಿಗೂ ಧನ್ಯವಾದಗಳು. ಮಿಕ್ಕಿದೆಲ್ಲ ಮಾತಾಡೋಣ. ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಸೂತ್ರಧಾರಿನೇ. ಯಾಕಂದ್ರೆ ನಿಮ್ಮ ಒಳಗಡೆ ಒಂದೊಂದಲ್ಲ ಒಂದು ಪ್ಲಾನಿಂಗ್ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಒಂದೊಂದು ಮನೇಲಿ ಒಬ್ಬ ಸೂತ್ರಧಾರಿ ಇರ್ತಾನೆ. ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಗೊತ್ತಾಗತ್ತೆ ಯಾವ ತರ ಈ ಸೂತ್ರಧಾರಿ ಇದೆ ಅನ್ನೋದು. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಈ ಸಾಂಗ್ ಅಷ್ಟೇ, ಇವತ್ತು ರಿಲೀಸ್ ಆಗಿರೋಂಥ ಸಾಂಗು ನೀವು ಕ್ಲೀನ್ ಆಗಿ ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ನಿಜವಾಗ್ಲೂ ಅರ್ಥ ಆಗತ್ತೆ. ಯಾಕಂದ್ರೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು, ನೀನು ಮಾಡಿರೋ ಧರ್ಮ ನಿನ್ನನ್ನು ಕಾಪಾಡುವುದು. ಧರ್ಮ ಕರ್ಮ ನಮ್ಮನ್ನ ಫಾಲೋ ಮಾಡತ್ತೆ. ನೀನ್ ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡತ್ತೆ, ನೀನ್ ಕರ್ಮ ಮಾಡಿದ್ರೆ ಆ ಕರ್ಮ ಸುಡತ್ತೆ. ಇದೇ ಸಿಂಪಲ್ ಥಾಟ್ ನಿಮ್ದು ಈ ಸಾಂಗ್ ಇವತ್ತಾಗಿರೋದು. ನಮ್ಮ ಈ ಸಾಂಗ್ ಬಂದಿರೋದು ನಮ್ಮ ವಿಜಯ್ ಈಶ್ವರ್. ದಯವಿಟ್ಟು ಒಂಚೂರು ವೇದಿಕೆಗೆ ಬನ್ನಿ. ನೋಡಿ, ಇವರು ಏಕಲವ್ಯದಲ್ಲೆಲ್ಲ ತುಂಬಾ ಹಿಟ್ ಸಾಂಗ್ಸ್ ಬರ್ದಿದ್ದಾರೆ. ಇವತ್ತು ನಮ್ಮ ಸೂತ್ರಧಾರಿಯ ಈ ಸಾಂಗ್ ಸೂಪರ್ ಡೂಪರ್ ಹಿಟ್ ಸಾಂಗ್ ಬರ್ದಿರೋ ಅಂತ ಏನ್ ಮಾಡ್ಬೇಕು ಅದನ್ನು ಇವರೇ ಬರ್ದಿದ್ದು. ಮತ್ತೆ ಇದನ್ನು ಸೂತ್ರಧಾರಿ ಟೈಟಲ್ ಸಾಂಗು ಬರ್ದಿದ್ದಾರೆ. ಥ್ಯಾಂಕ್ ಯು ವಿಜಯ್. ಒಂದೆರಡು ಮಾತು ಜಸ್ಟ್ ಹಂಗೆ. ಒಂದು ಸಿನಿಮಾದಲ್ಲಿ 2 ಹಾಡುಗಳನ್ನ ಬರೆಯೋಕೆ ಅವಕಾಶ ಕೊಟ್ಟರು ನವರಸನ್ ಸರ್, ಕಿರಣ್ ಅಂಡ್ ಹಾಗೆ ಚಂದನ್ ಶೆಟ್ಟಿ ಸರ್. ನನ್ನ ಚಂದನ್ ಸರ್ ಕಾಂಬಿನೇಷನ್ 6ನೇ ಹಾಡಿದು ಆಫ್ಟರ್ ಚೂಮಂತರ್. ಮತ್ತೆ ಏನ್ ಮಾಡಬೇಕು ಮತ್ತೆ ಟೈಮ್ ಬರುತ್ತೆ ಒಂದು ದೊಡ್ಡ ಹಿಟ್ ಮಾಡಿದ್ರಿ. ಅದೇ ಸಾಲಿಗೆ ಈ ಹಾಡು ಸೇರ್ಕೊಳ್ಳಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಿರಣ್ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೆ, ಇಲ್ಲಿರೋ ಬಂದಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು.
ಎಲ್ಲರೂ ಸಿನಿಮಾ ಅಂತೂ ರೆಡಿಯಾಗಿದೆ. ಆದಷ್ಟು ಬೇಗ ಟ್ರೈಲರು ಬಿಡ್ತೀರಿ ನಾವು. ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ. ಆ ಯೂಟ್ಯೂಬಿಂದ ಹಂಗೆ ಥಿಯೇಟ್ರಿಗೂ ಬನ್ನಿ. ಸುಮ್ಮನೆ ಫೋನಲ್ಲೇ ನೋಡಿ ಫೋನಲ್ಲೇ ಮುಗಿಸ್ಬೇಡಿ ಇದನ್ನು. ಥಿಯೇಟ್ರಿಗೆ ಬನ್ನಿ. ನೀವು ಥಿಯೇಟ್ರಿಗೆ ಬಂದ್ರೆ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಪ್ರೊಡ್ಯೂಸರು, ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ. ನಮ್ಮಂಥವ್ರಿಗೂ ಒಂದು ದಾರಿ ಆಗುತ್ತೆ, ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ. ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಅವ್ರು ಆದಷ್ಟು ಬೇಗ ಬರ್ತಾರೆ. ಥ್ಯಾಂಕ್ ಯು. ನೋಡಿ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಈಗ ಮೈನ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ. ಈಗ ನಮ್ಮ ನೆಚ್ಚಿನ ಚಂದನ್ ಶೆಟ್ಟಿ ಅವರು ಇನ್ನೇನು ವೇದಿಕೆಗೆ ಬರ್ತಾರೆ. ನೀವೆಲ್ಲ ಹಿಂಗ್ ಸೈಲೆಂಟ್ ಆಗಿದ್ರೆ ಅವ್ರು ಬರಲ್ಲ. ನೀವೇನಾದ್ರು ಚೂರು ಸೌಂಡ್ ಮಾಡಿದ್ರೆ ಬಂದು ನಿಮಗೋಸ್ಕರ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಒಂದು ಸಾಂಗ್ ಆಡಬೇಕು ಅಂತಾನು ಕೇಳ್ತಾ ಇದ್ದೀನಿ. ಚಂದನ್ ಬ್ರೋ, ನೀವು ನಮ್ಮೆಲ್ಲ ಆಡಿಯನ್ಸ್ಗೋಸ್ಕರ ಒಂದು ಸೂತ್ರಧಾರಿ ಸಾಂಗ್ನ ಆಡಬೇಕು. ಓಕೆ ನೋಡಿ, ನೀವು ಬೇಗ ಕಳ್ಸ್ಕೊಡ್ತೀವಿ. ನೀವೆಲ್ಲ ಸೌಂಡ್ ಮಾಡಿದ್ರೆ ಅವ್ರ ಮೇಲೆ ಬರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಮೇ 9 ಸೂತ್ರಧಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಈಗ ಯಾರ ಮಾತನ್ನ ಕೇಳ